ಇವತ್ತು ಹೇಳ್ತಾ ಇದ್ದೀನಿ. ನಾನು ಕೊಪ್ಪಳ ಜಿಲ್ಲೆಯ ಬಗ್ಗೆನೂ ಹರೀಶ್ ಅವರೇ ಮಾತಾಡ್ತೀನಿ. ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲದೆ ಇವತ್ತು ಜನವರಿಯಿಂದ ಹಿಡಿದು ನನಗೆ ಡೀಟೇಲ್ಸ್ ಬಂದಿದೆ, ನಾನು ಇದನ್ನ ಇದು ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಶಾರ್ಟ್ ಕಟ್ ಆಗಿದ್ದೀನಿ. ಜೂನ್ 2023ರಿಂದ ಡಿಸೆಂಬರ್ 2025ರವರೆಗೆ 2.5 ವರ್ಷದಲ್ಲಿ ಈ ಸರ್ಕಾರ ಬಂದು 2.5 ವರ್ಷದಲ್ಲಿ 425 kg ಗಾಂಜಾ, 60 kg MDMA ಸೀಸ್ ಆಗಿದೆ. ಆಮೇಲೆ 191.44 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಆದರೆ ಇಷ್ಟೆಲ್ಲ ಕೋಟಿ ಹೋದ್ರೆ 60 ಜನ ಮಾತ್ರ ಅರೆಸ್ಟ್ ಆಗಿದೆ. ಅವರು ಹೇಳ್ತಕ್ಕಂಥ ಅಂಕಿಅಂಶಗಳು, ನಡೀತಕ್ಕಂಥ ಅಂಕಿಅಂಶಗಳಿಗೆ ಯಾವುದೂ ಒಂದು ಹೋಲಿಕೆನೇ ಇಲ್ದಂಗಾಗಿದೆ. ಅದಲ್ಲದೆ ನಾನು ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಾಗ ನಾನು ಗೃಹ ಸಚಿವರಿಗೆ ಒಂದು ಪ್ರಶ್ನೆ ಹಾಕಿದ್ದೆ. ಏನಂತಂದರೆ, ಕೊಪ್ಪಳ ತಾಲೂಕಿನಲ್ಲಿ ಬರ್ತೀವಿ, ಕೊಪ್ಪಳ ತಾಲೂಕು ನಮ್ಮ ಜಿಲ್ಲೆಯ ಬಗ್ಗೆ ಅಷ್ಟೇ ನಾನು ಮಾಹಿತಿ ಕೇಳಿದ್ದೆ ಈ ಡ್ರಗ್ಸ್ ವಿಷಯ. ಕೊಪ್ಪಳ ಮತ್ತು ಗಂಗಾವತಿ ತಾಲೂಕಿನಲ್ಲಿ ನಿಷೇಧ ಮತ್ತು ಸಂಬಂಧಿತ ಮೂಲ ಪ್ರಕರಣಗಳ ಸಂಖ್ಯೆ ಎಷ್ಟಂತ ಕೇಳಿದರೆ ಅವರು ಕೊಪ್ಪಳ 30 ಕೊಟ್ಟಿದ್ದಾರೆ, ಗಂಗಾವತಿ 33 ಕೊಟ್ಟಿದ್ದಾರೆ. ಎಲ್ಲ ಪ್ರಕರಣಗಳು ಆನೆಗೊಂದಿ, ವಿರುಪಾಪುರಗಡ್ಡಿ, ಸಾಣಾಪುರ, ಮುನಿರಾಬಾದು ಸುತ್ತಮುತ್ತ ಪ್ರದೇಶಗಳಲ್ಲಿ. ಎಲ್ಲಿ ವಿದೇಶಿಗರು ಬಂದು ಟೂರ್ ಮಾಡಿ ಬರ್ತಾ ಇದ್ದಾರೆ ಆ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಈ ಕೇಸ್ಗಳು ಕಂಡು ಬಂದಿದ್ದಾವೆ. 5 ವರ್ಷದಾಗ ದಾಖಲಾಗಿದ್ದು ಎಷ್ಟಪ್ಪ ಅಂತ ನಾನು ಕೇಳಿದ್ರೆ 5 ವರ್ಷದ ದಾಖಲೆಗಳನ್ನು ಅವರು ಕೊಟ್ಟಿದ್ದಾರೆ. ಬೇಕಾದ್ರೆ ನಿಮ್ಮ ಜೆರಾಕ್ಸ್ ಕೊಡ್ತೀನಿ, ನೋಡ್ಬೋದು. ಇವತ್ತು 2025ರಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥವ್ರು 26 ಜನ ಆದರೆ 6.86 kg ಗಾಂಜಾ ಸಿಕ್ಕಿದೆ. ಇದರಲ್ಲಿ ಅಂಕಿ ಅಂದರೆ ಅದಕ್ಕಿಂತ ಜಾಸ್ತಿ ಕೇಸುಗಳಾಗಿದ್ದಾವೆ, ಅದಕ್ಕಿಂತ ಜಾಸ್ತಿ ಗಾಂಜಾ ಸಿಕ್ಕಿದ್ದೇವೆ. ಅದಲ್ಲದೆ ಹೈಡ್ರೋಜನ್ ದ್ರವಣ ಅದು ಕೂಡ ಸಿಕ್ಕಿದೆ ಮೊನ್ನೆ ನಮ್ಮ ಅದನ್ನು ಇಲ್ಲಿ ತೋರಿಸಿಲ್ಲ ಅವರು. ನಾ ಕೇಳಿದಂಥ ಪ್ರಶ್ನೆ ಮೊನ್ನೆ ಕಳೆದ ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥದ್ರಲ್ಲಿ ಅವರು ಅದ್ರ ಬಗ್ಗೆ ಅವರು ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇವತ್ತು 2025ರಲ್ಲಿ ಟೋಟಲ್ ಆಗಿ 55 ಜನ ಅರೆಸ್ಟ್ ಆದರೆ 39.790 kg ಗಾಂಜಾ ಸಿಕ್ಕರೆ ಏನ್ರಿ ಸೀಸ್ ಮಾಡಿದ್ರೆ 23,38,055 ಬೆಲೆ ಬಾಳ್ತಕ್ಕಂಥದ್ದು ಹಣ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥದ್ದು ಇತ್ತೀಚೆಗೆ ಮತ್ತೆ ಈ ಉತ್ತರ ಕೊಟ್ಟಿದ್ದಾರೆ. ಇದು ಯಾವಾಗ ಅಂದರೆ 11/12/2025 ನಾನು ಅನ್ಸ್ಟಾರ್ಟ್ ಆಗಿರ್ತಕ್ಕಂಥ ಕ್ವಶನ್ ಡ್ರಗ್ಸ್ ಬಗ್ಗೆ ಕೇಳಿದಾಗ ಇದು ಕೊಟ್ಟರು. ಆದರೆ ಇದು ಅಂಕಿ ಅಂಶಕ್ಕೆ ಹೊಂದಿಕೆ ಆಗ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಪತ್ರಿಕೆದಲ್ಲಿ ನೀವೇ ಬರೆಯೋರಲ್ಲ, ಇಲ್ಲಿರ್ತಕ್ಕಂಥದ್ದಿನ ಅಂದರೆ ಗಣನೀಯವಾಗಿ ಮುಚ್ಚಿಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅವರು ಭಾಳ ಮುಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವ್ರಿಗೆ ಒಂದು ಮಾತು ಹೇಳ್ತೀನಿ ಈ ವೇದಿಕೆ ಮೂಲಕ, ನಿಜವಾಗ್ಲೂ ಅವ್ರ ಹತ್ರ ಗಂಭೀರತೆನೇ ಇಲ್ಲ ಅಂತ ಅನ್ನಿಸ್ತದೆ. ಅವರು ಯಾವುದೋ ಒಂದು ಯೋಚನೆಯಲ್ಲಿ ಬರೀ ಸಾಧಾರಣವಾಗಿ ಕೊಲೆಗಳು ಹೆಂಗಾಗ್ತವೆ, ಡ್ರಗ್ಸ್ಗಳು ಹಂಗೆ ಆಗ್ತವೆ, ಊರು ಅಂದಮೇಲೆ ಇರೋದಿ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ನಿನ್ನೆ ಒಂದು ವಿಡಿಯೋ ನೋಡಿದೆ, ನಾನು ಭಾಳ ಬೇಜಾರು ಅನ್ನಿಸ್ತು. 6 ಜನ ತಂಡ ಮಾಡಿದ್ದೀವಿ. ಇವತ್ತು ಮೆಜೆಸ್ಟಿಕ್ ಅದೇನೋ ಹೊಸ ವರ್ಷದ ಆಚರಣೆಯಲ್ಲಿ ಕುಡಿದು ಮತ್ತರಾಗಿ ಬಿದ್ದಿರ್ತಕ್ಕಂಥವ್ರನ್ನ ಮನೆಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ ಬೆಂಕಿ ಹಾಕ. ಇವರು ಸರ್ಕಾರ ನಡಿಬೇಕಾಯ್ತು, ಇವ್ರ ಗ್ಯಾರಂಟಿ ನಡೆದು ಇವ್ರ ಕುಟುಂಬಗಳನ್ನು ಬೀದಿ ತರಬೇಕಾಯ್ತು ಅಂತಂದ್ರೆ ಎಷ್ಟು ಸಿಗ್ತದೆ ಅಷ್ಟು ಕುಡೀರಿ, ಬೀಳ್ರಿ, ನಿಮ್ಮನ್ನು ಕರ್ಕೊಂಡೋಗಿ ನಾವು ಮನೆ ಸೇರಿಸ್ತೀವಿ. ಎಷ್ಟು ಅಭಯಸ್ಥ ಕೊಡ್ತಾನ್ರಿ. ಇಲ್ಲಿವರೆಗೆ ಯಾವ ಗೃಹ ಸಚಿವ ಇಂಥ ಅದು ಒಂದು ಪತ್ರಿಕೆ ಇದು ಹೇಳೇ ಇಲ್ಲ ನನ್ನ ಅನ್ಸೋ ಮಟ್ಟಿಗೆ. ನಾಚಿಕೆ ಆಗ್ತದೆ ಇದು ನೀವೇ ಹೇಳ್ರಿ, ಮಾತಾಡ್ಬೇಕಾಯ್ತನ್ನ ಕಂಟ್ರೋಲ್ ಮಾಡ್ಬೇಕು. ಹೌದಪ್ಪ, ನೀನು ಕುಡಿದು ಸುರಕ್ಷಿತವಾಗಿ ನಿನ್ನ ಮನೆಗೆ ಹೋಗು ಅಂತ ಹೇಳ. ಕುಡಿದು ಬಿದ್ದಿರೋರ 6 ಟೀಮ್ ಮಾಡಿದಾರಂತೆ. ಇಷ್ಟು ಇಂಟ್ರೆಸ್ಟು ಡ್ರಗ್ಸ್ ನಡಲಿ, ಕೊಲೆ ಆಗಲಿ, ಅತ್ಯಾಚಾರ ಆಗ್ತಕ್ಕಂಥಲ್ಲಿ ಇದೇ ಟೀಮ್ ಬಿಟ್ಟು ನಾನು ಸೆಕ್ಯೂರಿಟಿ ಕಳಿಸಿನಂತಕ್ಕಂಥದ್ದು ಮಾತು ಹೇಳಿದ್ರೆ ನಾನೊಬ್ಬ ಮಹಿಳೆ ಖುಷಿ ಪಡ್ತಾ ಇದ್ದೀವಿ. ಎಂಥ ಪುಣ್ಯಾತ್ಮಪ್ಪ, ಒಳ್ಳೆ ಕೆಲಸ ಮಾಡ್ತಿದ್ದಿ ನೀನು. ಗೃಹ ಸಚಿವಾದದಕ್ಕೆ ರಾಜ್ಯ ಜಿಲ್ಲೆಗಳು ಸುಭಿಕ್ಷವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದೆ. ಆ ಕೆಲಸ ಆಗ್ತಾ ಇರೋದು ನಾಚಿಗೆ ಬರ್ತಕ್ಕಂಥದ್ದು ಇವತ್ತು. ಅದಲ್ಲದೆ ಮಾದಕ ವಸ್ತುಗಳು ಹತ್ತಿಕ್ಕೆ